ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ವಿಶೇಷ ಪೂಜೆ ಹಾಗೂ ಹೋಮ ಹವನವೇ ನಡೀತಾ ಇದೆ. ಬೆಂಗಳೂರಿನ ಚಾಮರಾಜಪೇಟೆಯ ಕಲಾವಿದರ ಸಂಘದ ಕಚೇರಿಯಲ್ಲಿ ಗಣಪತಿ ಹೋಮ ಸೇರಿದಂತೆ ಇನ್ನಿತರ ಪೂಜೆ ನಡೀತಾ ಇದೆ. ಪೂಜೆಯಲ್ಲಿ ಸ್ಯಾಂಡಲ್ವುಡ್ನ ನಟ ನಟಿಯರು ಕೂಡ ಭಾಗಿಯಾಗಿದ್ದಾರೆ. ಹಿರಿಯ ನಟ ದೊಡ್ಡಣ್ಣ ನೇತೃತ್ವದಲ್ಲಿ ವಿಶೇಷವಾದಂಥ ಪೂಜೆ ನಡೆಸಲಾಗ್ತಾ ಇದೆ. ರಾಕ್ ಲೈನ್ ವೆಂಕಟೇಶ್, ಅಭಿಷೇಕ್, ಅಂಬರೀಷ್ ಭಾಗಿಯಾಗಿದ್ದರು. ಹಿರಿಯ ನಟಿಯಾದಂಥ ಶಾಂತಲಾ, ಮಾಲತಿ ಶ್ರೀ, ಮೈಸೂರು, ಪದ್ಮಜಾ ರಾವ್, ಪದ್ಮಾ ವಸಂತಿ, ಪದ್ಮಿನಿ ಭಾಗಿಯಾಗಿದ್ದರು. ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ವಿಶೇಷವಾದಂಥ ಪೂಜೆ, ಹೋಮ ಎಲ್ಲವೂ ಕೂಡ ನಡೀತಾ ಇದೆ. ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘದ ಕಚೇರಿಯಲ್ಲಿ ನಡೀತಾ ಇರುವಂಥ ಪೂಜೆ. ಈ ಪೂಜೆ ಈಗಾಗಲೇ ದೊಡ್ಡಣ್ಣ ಅವರ ನೇತೃತ್ವದಲ್ಲಿ ಹಾಗೂ ರಾಕ್ಲೈನ್ ವೆಂಕಟೇಶ್ ಅವರ ಸಮ್ಮುಖದಲ್ಲಿ ಆಗ್ತಾ ಇರುವಂಥದ್ದು. ಒಂದು ವಿಶೇಷ ಅಂದರೆ ಕನ್ನಡ ಚಿತ್ರರಂಗ ಉದ್ಧಾರ ಆಗಬೇಕು ಅಂತ ಈ ಒಂದು ಹೋಮವನ್ನು ಮಾಡಲಾಗ್ತಾ ಇದೆಯಂತೆ. ಪಕ್ಕದ ತಮಿಳುನಾಡು ಹಾಗೂ ಮಲಯಾಳಂ ಸೇರಿದಂತೆ, ತೆಲುಗು ಸೇರಿದಂತೆ ಬೇರೆ ಬೇರೆ ಚಲನಚಿತ್ರದಲ್ಲಿ ಏನೆಲ್ಲ ಹೋಮಗಳನ್ನು ಮಾಡಲಾಗ್ತಾ ಇದೆ ಅದನ್ನು ಒಮ್ಮೆ ನೋಡಿ ಈ ಥರ ಪೂಜೆ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೇನೋ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಉದ್ಧಾರವಾಗ್ಬೋದೇನೋ. ಹಾಗೆ ಒಂದು ವಿಶೇಷವಾದಂಥ ಹೋಮ ಹವನ ಮಾಡ್ತಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಜೊತೆಗೆ ಕನ್ನಡ ಚಲನಚಿತ್ರ ರಂಗ ಏನಿದೆ ಅದು ಉದ್ಧಾರ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ವಿಶೇಷವಾದಂಥ ಪೂಜೆಗಳನ್ನು ಮಾಡಲಾಗ್ತಾಯಿದೆ. ಕನ್ನಡ ಚಿತ್ರರಂಗದ ಏಳಿಗೆಯಾಗಿ ವಿಶೇಷ ಪೂಜೆ, ಹೋಮ ಮಾಡಲಾಗ್ತಾ ಇದೆ. ಕಲಾವಿದರ ಸಂಘ ಕಚೇರಿಯಲ್ಲಿ ಪೂಜೆ ಮಾಡಲಾಗ್ತದೆ. ಸಂಘದ ಕಚೇರಿಯಲ್ಲಿ ಮೊದಲಿಗೆ ಗಣಪತಿ ಹೋಮ ಮಾಡಲಾಗಿದೆ. ಅದಾದ ಬಳಿಕ ಬೇರೆ ಬೇರೆ ಪೂಜೆ ಪುನಸ್ಕಾರಗಳು ಕೂಡ ನಡೆದಿದೆ. ಇದರ ಜೊತೆಗೆ ಚಿತ್ರರಂಗದ ಹಿರಿಯ ಕಲಾವಿದರು ಕೂಡ ಭಾಗಿಯಾಗಿದ್ದಾರೆ. ಅದೇ ರೀತಿ ದೊಡ್ಡಣ್ಣವರು ಕೂಡ ಇದ್ದಾರೆ, ರಾಕ್ಲೈನ್ ವೆಂಕಟೇಶ್ ಇದ್ದಾರೆ. ಇದರ ಜೊತೆಗೆ ಇನ್ನಿತರ ಹಿರಿಯ ಕಲಾವಿದರಂಥ ಶಾಂತಲಾ, ಮಾಲತಿ ಶ್ರೀ, ಪದ್ಮಜಾ ರಾವ್, ಪದ್ಮಾ ವಸಂತಿ, ಪದ್ಮಿನಿ, ಹೀಗೆ ಗಿರಿಜಾ ಲೋಕೇಶ್ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಒಟ್ಟಿನಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ರಂಗ ಏನಿದೆ ಅಥವಾ ಚಲನಚಿತ್ರ ರಂಗ ಏನಿದೆ ಅದು ಇನ್ನಷ್ಟು ಏಳಿಗೆ ಕಾಣಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಒಂದು ಹೋಮವನ್ನು ಮಾಡಲಾಗಿದೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಸಹಜವಾಗಿಯೇ ಈಗ ಚಿತ್ರರಂಗ ಸಂಕಷ್ಟದಲ್ಲಿದೆ ಅನ್ನುವಂಥ ಪರಿಸ್ಥಿತಿ ಎಲ್ರಿಗೂ ಕೂಡ ಗೊತ್ತಿದೆ. ಇನ್ಫ್ಯಾಕ್ಟ್ ಇದೇ ರೀತಿಯಾದಂಥ ಪೂಜೆ ಪುನಸ್ಕಾರಗಳು ಅಥವಾ ಈ ಥರ ಕೆಲಸಗಳು ಹಿಂದೆ ಕೂಡ ಆಗಿತ್ತು. ರಾಜ್ಕುಮಾರ್ ಅವರ ಬಂಧನ ಆದಂಥ ಇನ್ಫ್ಯಾಕ್ಟ್ ರಾಜ್ಕುಮಾರ್ ಅವರ ಕಿಡ್ನ್ಯಾಪ್ ಆದಂಥ ಸಂದರ್ಭದಲ್ಲಿ ಆಗಲೂ ಕೂಡ ಇದೇ ರೀತಿಯಾದಂಥ ಡೆವಲಪ್ಮೆಂಟ್ಗಳಾಗಿತ್ತು. ನಟ ದರ್ಶನ್ಗೆ ಯಾಕೆ ವಿಶೇಷ ಪೂಜೆ ಮಾಡಬಾರ್ದು ಅಂತ ಈಗ ಹಿರಿಯ ನಟಿ ಗಿರಿಜಾ ಲೋಕೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೋಸ್ಕರ ಯಾಕೆ ವಿಶೇಷವಾಗಿ ನಾವು ಪೂಜೆ ಮಾಡಬಾರ್ದು? ದರ್ಶನ್ ಕೂಡ ಒಬ್ಬ ನಮ್ಮ ಕುಟುಂಬದಲ್ಲಿ ಸದಸ್ಯ, ಅವರು ಕೂಡ ನಮ್ಮ ಕುಟುಂಬದಲ್ಲಿ ಭಾಗಿ, ಅವನು ಚಿತ್ರರಂಗದ ಅಭಿವೃದ್ಧಿಗೆ ಕಷ್ಟಪಟ್ಟಿದ್ದಾನೆ. ಹೀಗಾಗಿ ಆತನಿಗೋಸ್ಕರ ಪೂಜೆ ಮಾಡೋದ್ರಲ್ಲಿ ತಪ್ಪೇನಿದೆ? ಚಿತ್ರರಂಗದ ಅಭಿವೃದ್ಧಿಯಲ್ಲಿ ಅವನೂ ಕೂಡ ಪಾಲುದಾರ, ಆತನ ಪಾಲು ಕೂಡ ಇದೆ. ಹೀಗಾಗಿ ಅವನಿಗೆ ಒಳ್ಳೆಯದಾಗಬೇಕು ಅಂತ ಗಿರಿಜಾ ಲೋಕೇಶ್ ಈಗ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಗಳಾ ಜೊತೆಗೆ ಗಿರಿಜಾ ಲೋಕೇಶ್ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಅಮ್ಮ, ಇವತ್ತು ಪೂಜೆ ಒಂದೊಳ್ಳೆ ಕೆಲಸಕ್ಕಾಗಿ ಪೂಜೆ ಮಾಡ್ತಿರುವಂಥದ್ದು. ಚಿತ್ರರಂಗಕ್ಕೆ ಈ ಒಂದು ಪೂಜೆ ತುಂಬಾ ಅವಶ್ಯಕತೆ ಇತ್ತು ಅಂತ ಅನಿಸುತ್ತೆ. ಯಾಕಂದರೆ ಎಷ್ಟು ಸಂಕಷ್ಟಗಳು ಒಂದಾದ್ರ ಮೇಲೆ ಒಂದೊಂದು ಕಷ್ಟಗಳು ಬರ್ತಾನೆ ಇದೆ ಕನ್ನಡ ಚಿತ್ರರಂಗಕ್ಕೆ. ಸೊ ನೀವು ಕೂಡ ಇವತ್ತು ಪೂಜೆಯಲ್ಲಿ ಭಾಗಿಯಾಗಿದ್ದೀರಾ. ಅಫ್ಕೋರ್ಸ್ ಹಿರಿಯರು ಇದ್ದಾಗ ಮಾತ್ರ ಈ ರೀತಿ ಪೂಜೆಗಳು ನಡೆಯೋದಕ್ಕೆ ಸಾಧ್ಯ. ಸೊ ಏನು ಹೇಳ್ತೀರಾ ಅಮ್ಮ? ಏನು ಹೇಳೋದು, ಏನಂತ ಹೇಳಿ ಅಂತಲೇ ನನಗೆ ಗೊತ್ತಿಲ್ಲ. ಪೂಜೆ ಮಾಡೋದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ, ನಮ್ಮೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಅಲ್ಲ, ಸರ್ವೇ ಜನ ಸುಖಿನೋ ಭವಂತು ಹೇಳಿದ್ದಾರಲ್ಲ. ಸೊ ಎಲ್ಲರಿಗೋಸ್ಕರ ಈ ಪೂಜೆನ ಹಮ್ಮಿಕೊಂಡಿದ್ದಾರೆ. ಸಂಕಷ್ಟ ಸ್ಥಿತಿಯಲ್ಲಿ ಚಿತ್ರರಂಗ ಇದೆ ಅನ್ನೋದನ್ನು ನಾನು ಒಪ್ಕೋತೀನಿ, ಇಲ್ಲ ಅಂತಲ್ಲ. ಉತ್ತುಂಗಕ್ಕೆ ಹೋಗಿದ್ದಾಗಲೂ ನಾವು ಅದನ್ನು ಎಂಜಾಯ್ ಮಾಡಿದ್ದೀವಿ. ಇವಾಗ ಈ ಸ್ವಲ್ಪ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀವಿ. ವ್ಯಾಪಾರ ವ್ಯವಹಾರಗಳಲ್ಲೆಲ್ಲ ನಷ್ಟ ಅನುಭವಿಸ್ತಾ ಇದ್ದಾರೆ ನಮ್ಮ ನಿರ್ಮಾಪಕರು, ಅನ್ನದಾತರು ಅಂತ ಏನು ಹೇಳ್ತೀವಿ, ಅವರಿದ್ರೇ ನಾವಿರೋದಕ್ಕೆ ಸಾಧ್ಯ. ಅವರಿಗೆ ಸಂಕಷ್ಟ ಒಳಗಾದರೆ ಭಾಳನೇ ಕಷ್ಟ ಆಗುತ್ತೆ. ನಮ್ಮ ಬದುಕು, ಅವರ ಬದುಕು ಎಲ್ಲರಿಗೂ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಪೂಜೆನ ಹಮ್ಮಿಕೊಂಡಿದ್ದಾರೆ. ಅಮ್ಮ, ಈ ಒಂದು ಯಾಗ ಶುರುವಾಗ್ತಿದೆ ಅಂತ ಅಂದಾಗ ಒಂದು ಸುದ್ದಿ ಕೇಳಿಬಂತು, ಅಂದರೆ ದರ್ಶನ್ ಅವ್ರಿಗಾಗಿ ಈ ಒಂದು ಪೂಜೆ ನಡೆಸ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅಂದರೆ ಅವ್ರೀಗ ಸಂಕಷ್ಟದಲ್ಲಿದ್ದಾರೆ, ಜೈಲಿನಿಂದ ಆಚೆ ಬರಲಿ ಬೇಗ, ಅಂದರೆ ಏನೆಲ್ಲ ಅವ್ರಿಗೆ ಶತ್ರುಕಾಟಗಳು ಎಲ್ಲ ಇದೆಯೋ ಅದೆಲ್ಲ ಆದಷ್ಟು ಬೇಗ ತೊಲಗಲಿ ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ಏನಾದರೂ ಒಂದು ಮಾಡಿದಾಗ ಒಂದು ರೀತಿ ಪಾಸಿಟಿವ್ ಕೇಳಿಬರುತ್ತೆ, ಒಂದು ರೀತಿ ನೆಗೆಟಿವ್ ಕೇಳಿಬರುತ್ತೆ. ಅಂದರೆ ಚರ್ಚೆ ಮಾಡೋದು ಬಿಟ್ಟು ಚಿತ್ರರಂಗದ ಅಭಿವೃದ್ಧಿಗಾಗಿ ಈ ಥರದ ಪೂಜೆ ಎಲ್ಲ ಬೇಕಿತ್ತ ಅನ್ನೋರು ಕೂಡ ಇದ್ದಾರೆ. ಪೂಜೆ ಮಾಡೋದಕ್ಕೆ ಏನು, ಯಾರೇನು ಒಬ್ಬರಿಗೋಸ್ಕರ ಅಲ್ವಲ್ಲ ಇದು ಪೂಜೆ.
ಅವರಿಗೋಸ್ಕರ ಪೂಜೆ ಮಾಡಬಾರ್ದು, ಯಾಕೆ ಮಾಡಬಾರ್ದು ಅಲ್ವಾ? ನಮ್ಮ ಚಿತ್ರರಂಗವನ್ನು ಬೆಳೆಸಿದ್ದಾರೆ ಅಲ್ವಾ, ಸ್ವಲ್ಪ ಮಟ್ಟಿಗಾದರೂ ಅವರು ಒಂದು ಪಾಲ್ದಾರರಾಗಿದ್ದಾರೆ, ಯಾಕೆ ಆಗಬಾರ್ದು? ಸಂಕಷ್ಟದಲ್ಲಿದ್ದಾಗ ಅಯ್ಯೋ ಅವ್ನು ತಪ್ಪು ಮಾಡಿದ್ದಾನೆ, ಅವನ್ನ ಹಾಗೆ ಬಿಟ್ಟುಬಿಡಿ ಅನ್ನೋದು ತುಂಬ ಒಂದು ನಿಕೃಷ್ಟ ಆಗುತ್ತೆ. ಅವ್ನಿಗೆ ಒಳ್ಳೇದಾಗಲಿ, ಒಳ್ಳೆ ಥರದಲ್ಲೇ ಆಗಲಿ, ಇನ್ನು ಮುಂದಾದರೂ ಒಳ್ಳೇದಾಗಲಿ, ಅವನಿಂದ ನಮ್ಮ ಚಿತ್ರರಂಗಕ್ಕೂ ಒಳ್ಳೇದಾಗಲಿ ಅಂತ ನಾವು ಬೇಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ಅಂತ. ಸುಂದರವಾದ ನಟ, ಸುಂದರ ಮನಸ್ಸಿದ್ದ ನಟ, ಯಾವ ಒಂದು ಕೆಟ್ಟು ಕಾಕದೃಷ್ಟಿ ಅಂತ ಏನು ಹೇಳ್ತೀವಿ, ಆ ಪರಮಾತ್ಮನ ದೃಷ್ಟಿ ಅವನ ಮೇಲೆ ಬಿದ್ದು ಹೀಗಾಗಿದೆಯಾ, ಆ ಥರ ಅವ್ನು ಬುದ್ಧಿ ಕೊಡಬೇಕಂದ್ರೆ, ಅಕ್ರೂರತ್ವ ಕೊಡಬೇಕು ಅಂತಂದರೆ ಅದಕ್ಕೆಲ್ಲ ನೋಡಿ, ಅಣುರೇಣು ತೃಣಾಕಾಷ್ಟ ಎಲ್ಲವೂ ಪರಮಾತ್ಮನ ನಿಯಮದಂತೆ ಹೋಗೋದು, ನಾವೇನೂ ಮಾಡೋದಿಲ್ಲ. ಇವಾಗ ನಾನು ಹಿಂಗೆ ಹೊಡಿಬೇಕು ಅಂತಂದರೆ ನನ್ನ ಮನಸ್ಸು ಬೇಡ ಅಂತಿರುತ್ತೆ, ಆದರೆ ಕೃತಿ ಹೊಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅದು ನಾನು ಮಾಡೋದಲ್ಲ, ಆ ಪರಮಾತ್ಮನೇ ಮಾಡಿಸೋದು. ಸೊ ಎಲ್ಲ ತಪ್ಪು ಅವನ ಮೇಲೆ ಹಾಕೋದು ಅಂತ ನಾನಿದು ಇದರಲ್ಲಿ ಯಾರು ತಪ್ಪು ಇಲ್ಲ. ಸೊ ನಮ್ಮ ಕಲಾವಿದರೆಲ್ಲ ಅಷ್ಟು ಒಂದು ಒಗ್ಗಟ್ಟಿಂದ ಒಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ ಅಂದರೆ ಮಾಡಲೇಬೇಕು. ಸೊ ಆದರೆ ಅದು ಅವರು ಸಮಾಜಘಾತುಕರಾಗಿರಬಾರ್ದು, ಆ ಬುದ್ಧಿಯೆಲ್ಲ ಅವರಿಂದ ತೊಲಗಿ ಇನ್ನು ಮುಂದಾದರೂ ಒಳ್ಳೆ ಜೀವನವನ್ನು ಕಲ್ಪಿಸಿಕೊಡು ಅಂತ ಬೇಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ತಾಯಿ ಮಕ್ಕಳು ಎಂಥ ಕೆಟ್ಟವರಾದ್ರೂ ಅವರನ್ನು ಕ್ಷಮಿಸ್ತಾಳೆ ಹೊರತು ಅವ್ರನ್ನ ಕೊಂದು ಬಿಡೋದಿಲ್ಲ ಅಲ್ವಾ? ಸೊ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ಅವ್ರಿಗೂ ಒಳ್ಳೆಯದಾಗಲಿ, ಅವರಿಂದ ಚಿತ್ರರಂಗಕ್ಕೂ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ನಾವೆಲ್ಲ ಇಲ್ಲಿ ನಟರಷ್ಟೇ, ಆಡಿಸೋದು ಪರಮಾತ್ಮನೇ, ಅದಕ್ಕೆ ಪರಮಾತ್ಮನ ಮೊರೆ ಹೋಗಿರೋ. ಹೌದು ಅಲ್ವಾ? ಅದಂತೂ ನಿಜ. ಅವನಿಲ್ಲದೆ ಏನೂ ನಡೆಯೋದಿಲ್ಲ ಅವರೇ. ಸೊ ಅವನು ಎಲ್ಲ ಮಾಡಿಸೋದು, ಒಳಿತು ಕೆಡುಕುಗಳನ್ನೆಲ್ಲ ಮಾಡಿಸೋನು ಆ ಭಗವಂತ. ಸೊ ನೀವು ಏನೇ ಬೈಯೋದಿದ್ರು ಆ ಭಗವಂತ ಯಾಕೆ ಹೀಗೆ ಮಾಡಿದೆ ಅಂತ ಅವನನ್ನು ನಾವು ಬೈಕೋಬೇಕು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಅಮ್ಮ ಮಾತನಾಡಿದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು. ಇದು ಗಿರಿಜಾ ಲೋಕೇಶ್ ಅವರು ಹೇಳುವ ಮಾತಾದರೆ, ಇನ್ನು ಇಲ್ಲಿ ವಿಶೇಷವಾಗಿ ದರ್ಶನ್ ಅವ್ರಿಗೆ ಪೂಜೆ ಮಾಡ್ತಾ ಇಲ್ಲ ಅಂತ TV9ಗೆ ಹಿರಿಯ ನಟಿ ವನಿತಾ ವಾಸ್ ಹೇಳಿದ್ದಾರೆ. ಆದರೆ ದರ್ಶನ್ ಕೂಡ ನಮ್ಮ ಚಿತ್ರರಂಗದ ಭಾಗ, ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಪೂಜೆ ಮಾಡ್ತೀವಿ, ಪೂಜೆಯಿಂದ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ, ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾವು ಪೂಜೆ ಮಾಡ್ತಿದ್ದೀವಿ ಅಂತ ವನಿತಾ ವಾಸು ಹೇಳ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇವಾಗ ಏನಾಗ್ತಿದೆ ಕನ್ನಡ ಚಿತ್ರರಂಗದಲ್ಲಿ ಅಂತ ಹೇಳ್ಬಿಟ್ಟು, ಡಿವೋರ್ಸ್ ಪ್ರಕರಣಗಳಾಗಿರ್ಬೋದು, ಕೊಲೆ ಪ್ರಕರಣದಾಗಿರ್ಬೋದು, ದರ್ಶನ್ ಅವ್ರ ಪ್ರಕರಣ ಆಗಿರ್ಬೋದು. ಇವತ್ತು ಯಾಕೆ ಈ ಒಂದು ಹೋಮ ಹವನ ಎಲ್ಲ ಮಾಡ್ತಿದ್ದಾರೆ ಅಂತಂದರೆ ಅವರೆಲ್ರಿಗೂ ಒಳ್ಳೇದಾಗಬೇಕು ಅಂತಾನೆ, ಎಲ್ಲರೂ ಹಿರಿಯರು ಸೇರ್ಕೊಂಡೆ ಇದನ್ನು ಮಾಡ್ತಿರೋ ಅಂಥದ್ದು. ಹಿರಿಯರು ಏನಕ್ಕಿರೋದು? ತಮ್ಮ ಮಕ್ಕಳಿಗೆ ಒಳ್ಳೇದು ಬಯಸೋದಕ್ಕೆ ಇರೋದು, ಅದನ್ನೇ ಇಲ್ಲಿ ಮಾಡ್ತಿರೋ ಅಂಥದ್ದು. ಅದನ್ನೇ ಹೇಳೋದು, ಪ್ರತಿಯೊಂದು ಮನೆಯಲ್ಲೂ ನಮ್ಮ ತಂದೆ ಯಾವಾಗಲೂ ಹೇಳ್ತಾರೆ, ಪ್ರತಿಯೊಂದು ಮನೆಯಲ್ಲೂ ಒಬ್ಬರು ಹಿರಿಯರು ಇರಬೇಕು. ಅದು ಏನೇ ತಪ್ಪು ಮಾಡಿದ್ರು ಅದು ಸರಿ ಮಾಡೋದಕ್ಕೆ ಇಲ್ಲ ಹೇಳ್ಕೊಡೋಕ್ಕೆ ಒಬ್ಬರು ಹಿರಿಯರು ಇರಬೇಕು, ಒಬ್ಬ ತಾತ, ಒಬ್ಬ ಅಜ್ಜಿ, ಆ ಥರ ನಮ್ಮ ಇಂಡಸ್ಟ್ರಿಲಿ ಈಗಿರೋ ಹಿರಿಯರೆಲ್ಲ ಅವರಿಂದ ನಾವು ಕಲ್ತಿರೋದು. ನೆಕ್ಸ್ಟ್ ಜನ್ರೇಷನ್ ಪ್ರಿಪೇರ್ ಆಗಿರಬೇಕು, ಏನಂದರೆ ಇವರಿಂದ ನಾವು ಕಲಿಬೋದು ಅಂತ. ಯಾಕಂದರೆ ನಮಗೆಲ್ಲ ಗೊತ್ತು ಅಂತ ಅಂದ್ಕೊಂಡು ಬಂದರೆ ನಾವು ಯಾರನ್ನೂ ಏನೂ ಕಲ್ಸೋಕ್ಕಾಗಲ್ಲ, ಅದು ಬೇರೆ ವಿಷಯ. ಹಾಗಾಗಿ ಹಿರಿಯರು ಇರಬೇಕು ನಮ್ಮಲ್ಲಿ. ಎಷ್ಟೇ ದೊಡ್ಡ ಹಿರಿಯರು ಇದ್ದರೂ ಅವರಿಂದ ನಾವು ಎಷ್ಟೋ ಕಲಿಬೇಕು, ನಾವೆಷ್ಟೋ ಕಲ್ತಿದ್ದೀವಿ. ಇನ್ನು ನಮ್ಮಿಂದ ಯಾರೆಲ್ಲ ಕಲಿತಾರೆ ನಮ್ಗೆ ಗೊತ್ತಿರೋದನ್ನೆಲ್ಲ ನಾವು ಹೇಳ್ಕೊಡೋ ಪ್ರಯತ್ನ ಮಾಡ್ತೀವಿ. ಬಟ್ ಐ ಜಸ್ಟ್ ಹೋಪ್ ದ ನೆಕ್ಸ್ಟ್ ಜನ್ರೇಷನ್ಗೂ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ, ಅವರೆಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೆ ನೇಮ್, ಫೇಮ್, ಮನಿ ಎಲ್ಲ ಕೊಡಲಿ. ಬಟ್ ಅದನ್ನು ಆ ತೂಕದಲ್ಲಿ ಇಟ್ಕೊಂಡು ಹೋಗಲಿ ಅಂತ ನಾನು ಕೇಳ್ಕೊಡ್ತೀನಿ. ಫೈನಲಿ ಈ ಒಂದು ಪೂಜೆಯಿಂದ ಏನೆಲ್ಲ ಸಿಗುತ್ತೆ, ಈ ಪೂಜೆಯಿಂದ ಏನೂ ಆಗೋದಿಲ್ಲ ಅನ್ನೋ ಅಪಸ್ವರಗಳು ಕೂಡ ಕೇಳಿ ಬಂದಿರೋವಂಥದ್ದು. ಸೊ ಅವರಿಗೆ ನೀವು ಏನು ಹೇಳ್ತೀರಾ? ಜೊತೆಗೆ ಇನ್ನೊಂದು ಪ್ರಕಾರ ಕೇಳೋದಾದರೆ, ಇದು ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ಅಲ್ಲ, ದರ್ಶನ್ ಅವರಿಗೆ ಒಳ್ಳೇದಾಗಲಿ ಅಂತ ಮಾಡ್ತಿರೋವಂಥದ್ದು ಅಂತ ನೋಡಿ. ಪೂಜೆಯಿಂದ ಏನಾಗತ್ತೆ ಏನಾಗಲ್ಲ ಅಂತ ನಮಗೆ ಗೊತ್ತಿಲ್ಲ. ನಾವು ಪೂಜೆ ಮಾಡೋದಂದರೆ ಎಲ್ರಿಗೂ ಒಳ್ಳೇದಾಗಲಿ ಅಂತ, ಅದು ಮಿಕ್ಕಿದ ದೇವ್ರಿಗೆ ಬಿಟ್ಟಿದ್ದು. ದರ್ಶನ್ ಅವ್ರ ಬಗ್ಗೆ ಇಲ್ಲಿ ಎಲ್ಲೂ ಬರೋದಿಲ್ಲ, ಬಿಕಾಸ್ ಸ್ಪೆಷಲ್ಲಾಗಿ ದರ್ಶನ್ ಅವ್ರಿಗೆ ಏನೂ ಪೂಜೆ ಮಾಡ್ತಾಯಿಲ್ಲ. ಬಟ್ ದರ್ಶನ್ ಆಲ್ಸೋ ನಮ್ಮ ಪಾರ್ಟ್ ಆಫ್ ದ ಇಂಡಸ್ಟ್ರಿ, ಅವ್ರಿಗೂ ಒಳ್ಳೇದಾಗಲಿ ಅಂತನೂ ನಾವು ಮಾಡ್ತೀವಿ ಹೊರತು ಅವ್ರಿಗೆ ಸ್ಪೆಷಲಾಗಿ ಏನು ಈ ಕಾಂಟ್ರವರ್ಸಿಯಲ್ಲಿ ಹೇಳೋಕ್ಕೆ ಥರ ಮಾಡ್ತಾಯಿಲ್ಲ. ಈಗ ದರ್ಶನ್ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಫಿಲ್ಮ್ ಇಂಡಸ್ಟ್ರಿ, ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ ನಾವು ಪೂಜೆ ಮಾಡ್ತಾಯಿದ್ದೀವಿ. ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾವು ಮಾಡೋದಷ್ಟೇ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ನಟಿಯಾದ ವನಿತಾ ವಾಸು ಅವರ ಮಾತು. ಕ್ಯಾಮರಾ ಪರ್ಸನ್ ರವಿ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.